ಅಂಬೇಡ್ಕರ್ ಅವರ 69ನೇ ಮಹಾಪರಿನಿಬ್ಬಾಣ ದಿನ ಆಯೋಜನೆ ಸಮಿತಿ ಬೀದರ್ ಜಿಲ್ಲೆ ವತಿಯಿಂದ ಇಂದು 6ನೇ ಡಿಸೆಂಬರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣ ಕಾರ್ಯಕ್ರಮದ ಕರಪತ್ರಗಳನ್ನು ಇವತ್ತು ಬಿಡುಗಡೆಗೊಳಿಸಿರ್ತಕ್ಕಂಥ ಎಲ್ಲ ನಮ್ಮ ಸಮಿತಿಯ ಪದಾಧಿಕಾರಿಗಳು, ಎಲ್ಲ ದಲಿತ ಸಂಘಟನೆ, ಎಲ್ಲ ಮುಖಂಡರಿಗೆ ನಾನು ಅತ್ಯಂತ ಹೃದಯಪೂರ್ವಕ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಶೋಷಿತ ಸಮುದಾಯಗಳಿಗೆ, ವಿಶೇಷವಾಗಿ ಈ ಸಮಾಜದ ಅತ್ಯಂತ ಕೆಳ ಸ್ತರದಲ್ಲಿರ್ತಕ್ಕಂಥ ಅಸ್ಪೃಶ್ಯರ ವಿಮೋಚನೆಗೋಸ್ಕರ, ಹಿಂದುಳಿದ ವರ್ಗಗಳ ವಿಮೋಚನೆಗೋಸ್ಕರ ಇಡೀ ತನ್ನ ಜೀವನ ಪರ್ಯಂತ ಹೋರಾಟ ಮಾಡಿ ತನ್ನ ಬದುಕನ್ನು ಸವಿಸಿ ಕೊನೆಯ ಕಾಲಘಟ್ಟದಲ್ಲಿ 6ನೇ ಡಿಸೆಂಬರ್ಗೆ ತಾವು ನಿಧನವನ್ನು ಹೊಂತಾರೆ. ಅವತ್ತಿಡೀ ದೇಶದ, ವಿಶ್ವದ ಅನೇಕ ರಾಷ್ಟ್ರಗಳು ಸಂತಾಪವನ್ನು ಬಾಬಾ ಸಾಹೇಬರಿಗೆ ಸೂಚಿಸ್ತವೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಸರ್ವನಾಶ ಮಾಡೋದಕ್ಕೆ ಅಥವಾ ಅದನ್ನು ಬದಲಾವಣೆ ಮಾಡೋಕ್ಕೆ ಹೊರಟಿರ್ತಕ್ಕಂಥ ಮನುವಾದಿಗಳ ಒಂದು ಇಚ್ಛೆ ಏನಿದೆ ಅದರ ವಿರುದ್ಧವಾಗಿ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊನೆಯ ಕನಸನ್ನು ಕಟ್ಟಿದರು. ಏನಂತ, ಈ ದೇಶದ ಅಸ್ಪೃಶ್ಯರಿಗೆ ವಿಮೋಚನೆ ಆಗಬೇಕಾದ್ರೆ ನಿಮಗೆ ಅಪಮಾನ ನೂರಾರು ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ಏನು ಅಪಮಾನ ಸಹಿಸಿದ್ರಿ, ಆ ಅಪಮಾನದಿಂದ ಹೊರಗಡೆ ಬರಬೇಕು, ಅವಮಾನದಿಂದ ಹೊರಗಡೆ ಬರಬೇಕು, ಒಂದು ಹೊಸ ಬದುಕನ್ನು ಕಟ್ಟಿಕೊಳ್ಬೇಕಾದ್ರೆ ನೀವೆಲ್ಲರೂ ಕೂಡ ಬುದ್ಧನ ಬೆಳಕಿನೆಡೆಗೆ ಹೋಗಬೇಕು, ಬುದ್ಧನ ಸಮಾನತೆ ಕಡೆಗೆ ಹೋಗಬೇಕು. ಈ ದೇಶವನ್ನು ಬೌದ್ಧ ರಾಷ್ಟ್ರವನ್ನಾಗಿ ಅಥವಾ ಬುದ್ಧ ಭಾರತ ಅಂದರೆ ಎಲ್ಲರೂ ಬೌದ್ಧರಾಗಬೇಕಂತ ಏನು ಬಾಬಾ ಸಾಹೇಬ್ರದ ಇಚ್ಛೆ ಇರಲಿಲ್ಲ. ಅದ್ರ ಬುದ್ಧ ಭಾರತ ಅಂದರೆ ಬುದ್ಧನ ವಿಚಾರಗಳೇನು, ವಿಜ್ಞಾನ ಭಾರತ ಬೇಕು, ಇದು ಒಂದು ತಂತ್ರಜ್ಞಾನ ಭಾರತ ಬೇಕು, ಸಮಾನತೆ ಭಾರತವನ್ನು ಕಟ್ಟುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊನೆ ಕನಸನ್ನು ನಾವೆಲ್ಲರೂ ಸೇರಿ ನನಸು ಮಾಡಬೇಕಾಗಿದೆ. ಆ ದಿಕ್ಕಿನಲ್ಲಿ ಅವರು ಬುದ್ಧ ಭಾರತ ನಿರ್ಮಾಣದ ಸಂಕಲ್ಪ ಒಂದು ಇವತ್ತಿನ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಸಂಕಲ್ಪ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಈ ಸಮಾವೇಶದಲ್ಲಿ ಜಿಲ್ಲೆಯ ಈಶ್ವರ್ ಖಂಡ್ರೆ ಅವರು, ಉಸ್ತುವಾರಿ ಸಚಿವರು, ಅವರು ಉದ್ಘಾಟನೆ ಮಾಡ್ತಾರೆ. ಅವತ್ತು ವೇದಿಕೆ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಪೌರಾಡಳಿತ ಸಚಿವರಾದ ರಹೀಂಖಾನ್ ಅವರು ಮಾಡ್ತಾರೆ. ಮತ್ತು ರಾಜಶೇಖರ್ ಪಾಟೀಲ್ ಅವರು ಮಾಜಿ ಸಚಿವರು ಮತ್ತು ಬಂಡೆಪ್ಪ ಖಾಶಂಪುರ್ ಅವರು ಮಾಜಿ ಸಚಿವರು ಮುಖ್ಯ ಅತಿಥಿಗಳಾಗಿ, ಅದು ಜಿಲ್ಲೆಯ ಎಲ್ಲ ಕ್ಷೇತ್ರದ ಶಾಸಕರು, ಇದು ಯಾವುದೇ ತಾರತಮ್ಯ ಇಲ್ಲ, ಎಲ್ಲ ಕ್ಷೇತ್ರದ ಶಾಸಕರು, ಜನಪ್ರತಿನಿಧಿಗಳು ಈ ಸಮಾವೇಶದಲ್ಲಿ ಆಹ್ವಾನ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಗುಲ್ಬರ್ಗದ ಕಾರ್ಮಿಕ ಹೋರಾಟಗಾರ್ತಿ ಕೆ ನೀಲಾ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮುಖ್ಯ ಭಾಷಣಕಾರರಾಗಿ ಭಾಷಣ ಮಾಡಲಿದ್ದಾರೆ. ಬೀದರ್ ಜಿಲ್ಲೆಯ ಎಲ್ಲ ಅಂಬೇಡ್ಕರ್ ಅನುಯಾಯಿಗಳು, ಎಲ್ಲ ಮಹಿಳೆಯರು, ವಿದ್ಯಾರ್ಥಿಗಳು, ಎಲ್ಲ ಶೋಷಿತ ಸಮುದಾಯದ ಹೋರಾಟಗಾರರು ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕಂತೇಳಿ ಸಮಿತಿ ಅಧ್ಯಕ್ಷನಾಗಿ ನಾನು ಇಡೀ ಬೀದರ್ ಜಿಲ್ಲೆಯ ಜನರೇ ಮನವಿಯನ್ನು ಮಾಡಿಕೊಳ್ತೇನೆ. ಜೈ ಭೀಮ್, ಜೈ ಭಾರತ್, ಜೈ ಬುದ್ಧ. सभी को ಬರುವ ಡಿಸೆಂಬರ್ 6ನೇ ತಾರೀಕರಂದು ವಿಶ್ವಜ್ಞಾನಿ ಮಹಾಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನದಂದು ಒಂದು ಬಹಿರಂಗ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಸಭೆಯ ಅಧ್ಯಕ್ಷತೆ ಶ್ರೀ ರಮೇಶ್ ಡಾಕೋಳ್ಗಿ ಸರ್ ಅವರು ಹಾಗೂ ಅನಿಲ್ ಬೆಲ್ಲಾರಿ ಸರು, ಅನೇಕ ನಮ್ಮ ದಲಿತ ಪ್ರಮುಖ ಮುಖಂಡರ ನೇತೃತ್ವದಲ್ಲಿ ಭಾಳ ಒಂದು ದೊಡ್ಡ ಬಹಿರಂಗ ಸಭೆಯನ್ನು ಆಗ್ತಾಯಿದೆ. ದಯಮಾಡಿ ಎಲ್ಲ ನನ್ನ ಜೈಭೀಮ ಬಾಂಧವರಿಗೆ, ವಿಶೇಷವಾಗಿ ಎಲ್ಲ ಮಹಿಳೆಯರಿಗೆ, ತಾವು ಇಡೀ ಬೀದರ್ ಜಿಲ್ಲೆಯಿಂದ, ಎಲ್ಲ ತಾಲೂಕದಿಂದ, ಎಲ್ಲ ಗ್ರಾಮಗಳಿಂದ ಈ ಸಭೆಗೆ ತಾವು ಆಗಮಿಸಿ, ಯಾಕೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣವನ್ನು ನಾವು ಕೇವಲ ಇದ್ರ ಮುಖಾಂತರ ಆದರೂ ನಾವು ತೀರಿಸಬಹುದೇನೋ ಅನ್ನಿಸ್ತಾ ಇದೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿಟ್ಟಂಥ ಸಂವಿಧಾನ ಆಧಾರ ಮೇಲೆ ಇವತ್ತು ಇಡೀ ಭಾರತ ದೇಶ ನಡೀತಾ ಇದೆ, ಇಡೀ ರಾಜಕೀಯ ವ್ಯವಸ್ಥೆನೂ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಅಂಥ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರದ ಒಂದು ಕುಲದ ಒಂದು ರಕ್ತದ ನಾವೆಲ್ಲ ಅವರ ನಾವು ಮಕ್ಕಳಿದ್ದೀವಿ. ಅದು ಮಹಾಪರಿನಿರ್ವಾಣ ದಿನದಂದು ನಾವು ಭಾಳ ದೊಡ್ಡ ಬಹಿರಂಗ ಸಭೆಯನ್ನು ಮಾಡ್ತಾಯಿದ್ದೀವಿ. ತಾವೆಲ್ಲ ನನ್ನ ಬುದ್ಧ ಉಪಾಸಕಿಯರಿಗೆ ನಾನು ಕಳಕಳಿಯ ಮನವಿ ಮಾಡ್ತೀನಿ, ತಾವೆಲ್ಲ ಬಂದು ಈ ಸಭೆಗೆ ಉಪಸ್ಥಿತರಾಗಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ತೀನಿ. ಜೈ ಭೀಮ್, ನಮೋ ಬುದ್ಧಾಯ.